ಇನ್ನು ಬಾಗಲಕೋಟೆಗೆ ಹಿಂದೂ ಹುಲಿ ಯತ್ನಾಳ್ ಯಾವಾಗ ಎಂಟ್ರಿ ಕೊಡ್ತಾರೆ? ಚರಂತಿ ಮಟ್ಟಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಂತಹ ಯತ್ನಾಳ್ ಅವರು ಎಲ್ಲಿ ಕಾಣೆಯಾದ್ರು ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಬಾಗಲಕೋಟೆಗೆ ಹಿಂದೂ ಹುಲಿ ಯತ್ನಾಳ್ ಎಂಟ್ರಿ ಯಾವಾಗ ಕೊಡ್ತಾರೆ? ಚರಂತಿ ಮಟ್ಟಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಯತ್ನಾಳ್ ಅವರು, ಆದರೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ನಿನ್ನೆ ವೀರಣ್ಣ ಚರಂತಿ ಮಠ ನಾಮಿನೇಷನ್ ವೇಳೆ ಹಿರಿಯರೆಲ್ಲ ಸಾಥ್ ನೀಡಿದ್ರು, ಯತ್ನಾಳ್ ಅವರು ಕಾಣಿಸ್ಕೊಳ್ಳಿಲ್ಲ. ಚರಂತಿ ಮಟ್ಟಿಗೆ ಸಾಥ್ ನೀಡಿದ್ದ ಬಿಜೆಪಿ ಹಿರಿಯ ನಾಯಕರು ಮನಸ್ತಾಪಗಳನ್ನೆಲ್ಲ ಮರೆತು ಬಿಜೆಪಿ ನಾಯಕರಿಂದ ಒಗ್ಗಟ್ಟು ಪ್ರದರ್ಶನವನ್ನು ನಿನ್ನೆ ದಿನ ಮಾಡಿದ್ರು. ಚರಂತಿ ಮಠ ನಾಮಿನೇಷನ್ ವೇಳೆ ಬಿಎಸ್ವೈ ಮತ್ತು ವಿಜಯೇಂದ್ರ ಭಾಗಿಯಾಗಿದ್ದರು. ಇನ್ನು ಬಿಎಸ್ವೈ ವಿರುದ್ಧ ಪ್ರತಿ ಬಾರಿ ಕೆಂಡ ಕಾರ್ತಾ ಇದ್ರು ಯತ್ನಾಳ್. ಚರಂತಿ ಮಠಕ್ಕೆ ಬೆಂಬಲ ಎನ್ನುವ ವೇಳೆಯೂ ಬಿಎಸ್ವೈ ವಿರುದ್ಧ ಕಿಡಿಯನ್ನ ಕಾರಿದ್ರು. ಯತ್ನಾಳ್ ಎಂಟ್ರಿಗಿಂತ ವೀರಣ್ಣ ಚರಂತಿ ಮಟ್ಟಿಗೆ ಪಾಸಿಟಿವ್ ಇಲ್ಲಿ ರಿಯಾಕ್ಷನ್ ಕೂಡ ಇದೆ. ಒಂದು ಕಡೆಯಿಂದ ನಾವು ನೋಡೋದಾದರೆ ಚರಂತಿ ಮಠ್ ಅವರಿಗೆ ಯತ್ನಾಳ್ ಅವರು ಈ ಹಿಂದೆ ಒಂದು ಸ್ಟೇಟ್ಮೆಂಟನ್ನು, ನಾನು ನಿನ್ನ ಸಪೋರ್ಟ್ ಆಗಿ ಇರುತ್ತೀನಿ ಅನ್ನುವಂತಹ ಮಾತನ್ನು ಏನಾಡಿದ್ರು ಎಲ್ಲರಿಗೂ ಕೂಡ ಮತ್ತು ಚರಂತಿ ಮಠ್ ಅವರಿಗೆ ಇದು ಒಂದು ಕಡೆಯಿಂದ ತುಂಬಾ ಪ್ಲಸ್ ಪಾಯಿಂಟ್ ಆಗುತ್ತೆ. ಆದರೆ ವೀರಣ್ಣ ಚರಂತಿ ಮಠ್ ಅವರು ನಿನ್ನೆ ದಿನ ನಾಮಿನೇಷನ್ನನ್ನೆಲ್ಲ ಫೈಲ್ ಮಾಡಿದ್ರು. ಆದರೂ ಸಹಿತ ಯತ್ನಾಳ್ ಅವರು ಬರಲಿಲ್ಲ, ಎಲ್ಲೂ ಸಾಥನ್ನು ನೀಡಲಿಲ್ಲ ಅನ್ನುವಂಥದ್ದು ಈಗ ಸದ್ಯದ ಮಟ್ಟಿಗೆ ಪ್ರಶ್ನೆ ಆಗಿರುವಂಥದ್ದು. ಇನ್ನೊಂದು ಕಡೆಯಿಂದ ನಾವು ನೋಡೋದಾದರೆ ಬಿಎಸ್ವೈ ಮತ್ತು ವಿಜಯೇಂದ್ರ ಅವರು ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಅವರು ಎಂಟ್ರಿ ಆಗೋದು ಒಂದು ಕಡೆಯಿಂದ ಡೌಟ್ ಅಂತಾನೂ ಕೂಡ ಹೇಳ್ತಾರೆ. ಯಾಕೆಂದರೆ ಅವರವರ ಮಧ್ಯೆ ಒಂದಿಷ್ಟು ಏನೋ ಬಿರುಕು ಮತ್ತು ವಿವಾದಗಳು ಕೂಡ ಇದೆ. ಈ ಒಂದು ಕಾರಣದಿಂದಾಗಿ ಯತ್ನಾಳ್ ಅವರು ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ಬಿಎಸ್ವೈ ಅವರಿಗೆ ಅಥವಾ ವಿಜಯೇಂದ್ರ ಅವರನ್ನು ಟೀಕೆ ಮಾಡೋದಾಗಿರ್ಬೋದು, ಈ ಹಿಂದೆಲ್ಲೂ ಕೂಡ ಈ ರೀತಿಯಾದಂಥ ಪ್ರಸಂಗಗಳನ್ನು ನಾವು ನೋಡ್ಕೊಳ್ತಾನೆ ಬರ್ತಾ ಇದ್ವಿ. ಆದರೆ ಚರಂತಿ ಮಠ್ ಅವರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಈ ಹಿಂದೆ ಯತ್ನಾಳ್ ಅವರು ಹೇಳಿದರು. ಆದರೆ ನಿನ್ನೆ ದಿವಸ ನಾಮಿನೇಷನ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಯತ್ನಾಳ್ ಅವರು ಸಾತ್ಗೆ ಬರಲಿಲ್ಲ ಅನ್ನುವಂಥದ್ದೇ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಇನ್ನೊಂದು ಕಡೆಯಿಂದ ನಾವು ನೋಡೋದಾದರೆ ಬಿಜೆಪಿ ನಾಯಕರೆಲ್ಲರೂ ಒಂದಿಷ್ಟು ಮನಸ್ತಾಪಗಳು ಏನೇನೆಲ್ಲ ಇತ್ತು ಆ ಒಂದು ಮನಸ್ತಾಪಗಳನ್ನೆಲ್ಲ ಸೈಡಿಗೆ ಬದಿಗೆ ಇಟ್ಟು ಎಲ್ಲ ನಾಯಕರು ಒಗ್ಗಟ್ಟು ಪ್ರದರ್ಶನವನ್ನು ಮಾಡಿದ್ರು ನಿನ್ನೆ ದಿನ. ಆದರೆ ಯತ್ನಾಳ್ ಅವರು ಮಾತ್ರ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಚರಂತಿ ಮಠ ನಾಮಿನೇಷನ್ ವೇಳೆ ಬಿಎಸ್ವೈ ಮತ್ತು ವಿಜಯೇಂದ್ರ ಅವರು ನಿನ್ನೆ ದಿನ ಭಾಗಿಯಾಗಿದ್ದರು. ಬಿಎಸ್ವೈ ಮತ್ತು ವಿಜಯೇಂದ್ರ ಇರುವವರೆಗೂ ಯತ್ನಾಳ್ ಅವರು ಎಂಟ್ರಿ ಕೊಡೋದು ಡೌಟ್ ಅಂತ ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿದೆ. ಬಿಎಸ್ವೈ ವಿರುದ್ಧ ಪ್ರತಿ ಬಾರಿ ಯತ್ನಾಳ್ ಅವರು ಕೆಂಡವನ್ನು ಕಾರ್ತಾರೆ. ಚರಂತಿ ಮಠಕ್ಕೆ ಬೆಂಬಲ ಎನ್ನುವಂಥ ವೇಳೆಯೂ ಕೂಡ ಬಿಎಸ್ವೈ ವಿರುದ್ಧ ಕಿಡಿಯನ್ನು ಕಾರಿದ್ರು. ಯತ್ನಾಳ್ ಎಂಟ್ರಿಗಿಂದ ವೀರಣ್ಣ ಚರಂತಿ ಮಠಕ್ಕೆ ಒಂದು ಕಡೆಯಿಂದ ಪಾಸಿಟಿವ್ ಇದೆ, ತುಂಬಾ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕೆಂದರೆ ಯತ್ನಾಳ್ ಅವರು ಯಾವಾಗ ಸಪೋರ್ಟ್ ಮಾಡ್ತೀನಂತ ಅನ್ನುವಂತಹ ಮಾತನ್ನು ಹಾಡಿದ್ದಾರೆ. ಆದ್ದರಿಂದ ಯತ್ನಾಳ್ ಅವರ ಬೆಂಬಲಿಗರು ಸಹಿತ ವೀರಣ್ಣ ಚರಂತಿ ಮಠ್ ಅವರಿಗೆ ಬೆಂಬಲವನ್ನು ನೀಡುತ್ತಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನಿರೀಕ್ಷೆ ಮಾಡ್ಬೋದು. ಇನ್ನೊಂದು ಕಡೆ ಬಿಎಸ್ವೈ ವಿರುದ್ಧ ಪ್ರತಿ ಬಾರಿ ಯತ್ನಾಳ್ ಅವರು ಯಾವುದೋ ಒಂದು ವಿಚಾರಕ್ಕೆ ಕೆಂಡವನ್ನು ಕಾರ್ತಾ ಇರ್ತಾರೆ. ಈ ಹಿಂದೆ ಯಾವಾಗ ಸ್ಟೇಟ್ಮೆಂಟನ್ನು ಕೊಟ್ಟರು ಚರಂತಿ ಮಠ್ ಅವರ ಜೊತೆಗೆ ನಾನು ನಿಲ್ತೇನೆ ಅನ್ನುವಂತಹ ಸಂದರ್ಭದಲ್ಲಿ ಆವಾಗಲೂ ಸಹಿತ ಬಿಎಸ್ವೈ ವಿರುದ್ಧವಾಗಿ ಒಂದಿಷ್ಟು ಕಿಡಿಯನ್ನು ಕಾರಿದ್ರು. ಸೊ ಹೀಗೆ ಯತ್ನಾಳ್ ಅವರು ವೀರಣ್ಣ ಚರಂತಿ ಮಠ್ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಸದ್ಯದ ಮಟ್ಟಿಗೆ ಏನೋ ಬಿಎಸ್ವೈ ಅವರೆಲ್ಲ ಇರುವಂತಹ ಸಂದರ್ಭದಲ್ಲಿ ನಾನು ಯಾಕೆ ಅನ್ನುವಂತಹ ಮನಸ್ಸಿನಲ್ಲಿ ಅವರಿಗೆ ಇರ್ಬೋದು ಅಂತ ಕಾಣಿಸುತ್ತೆ. ಯಾಕೆ ಅಂತಂದರೆ ವೀರಣ್ಣ ಚರಂತಿ ಮಠ್ ಅವರ ಪರವಾಗಿ ನಾನು ನಿಲ್ತೇನೆ ಅಂತ ಈ ಹಿಂದೆಯೇ ಕೂಡ ಹೇಳಿದರು ಅವರು. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.